ನಮಸ್ತೆ ಅಪ್ಪ. ನಮಸ್ತೆ ನಿಮ್ಗೆ ನಮಸ್ತೆ. ಥೆರಪಿಗೆ ಬರುವ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ನನಗೂ ಶುಗರ್ ಇತ್ತು, 35 ವರ್ಷ ಆಯ್ತು. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಆಯ್ತು, 11 ವರ್ಷ ಆಯ್ತು. ನೋವು ಇತ್ತು, ಮತ್ತು ಇದು ಕೈ ಹೀಗೆ ಇಷ್ಟೇ ಹೋಯ್ತಾ ಇತ್ತು, ಈಗ ಸರಿ ಹೋಗ್ತದೆ, ಮೇಲೆ ಹೋಗ್ತದೆ. 15 ಟ್ಯಾಬ್ಲೆಟ್ ಯಾವ್ದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರಿ? 6 ಮಾತ್ರೆ ಹಾರ್ಟಿಗೆ, ಮತ್ತೊಂದು ಇದು ಬಾಯಿಯಲ್ಲಿ ಹಾಕ್ಲಿಕ್ಕೆ ಒಂದುಂಟು 7. ಆಮೇಲೆ ಶುಗರಿಗೆ 3 ಮಾತ್ರೆ, 50,000 ಇದ್ದು 3 ಮಾತ್ರೆ. ಆಮೇಲೆ 2 ಇನ್ಸುಲಿನ್ ಬೆಳಗ್ಗೆ ಮತ್ತು ರಾತ್ರಿ ಅದಕ್ಕೆ, ಮತ್ತೆ ಕೊಲೆಸ್ಟ್ರಾಲ್ ಉಂಟು ಅದಕ್ಕೊಂದು ಮಾತ್ರೆ. ಆಮೇಲೆ ಕಬ್ಬಿನಾಂಶ ಕಮ್ಮಿ ಅದಕ್ಕೊಂದುಂಟು. ಆಮೇಲೆ ಬ್ಲಡ್ ಇಲ್ಲ ಅದಕ್ಕೂ ಒಂದುಂಟು. ಮತ್ತೆ ಮೂತ್ರ ಹೋಗುವುದಕ್ಕಿತ್ತು ಸರಿ ಕರೆಕ್ಟ್ ಆಗಿ ಹೋಗ್ಲಿಕ್ಕೆ. ಮೋಷನ್ಗೆ ಪೌಡರ್ ಉಂಟು ಕರೆಕ್ಟ್, ಅದು ತಗೊಳ್ಳೋದಿದ್ರೆ 2 ದಿವಸಕ್ಕಾದರೂ ಹೋಗೋದಿಲ್ಲ. ಈಗ ಬಂದೀಗ 5 ತಿಂಗಳು ಆಯ್ತು. 5 ತಿಂಗಳಲ್ಲಿ ಈಗ 90% ಗುಣ ಆಗಿದ್ದೇನೆ ನಾನೀಗ. 90% ಆರೋಗ್ಯ ಸಿಕ್ಕಿದೆ. ಆರೋಗ್ಯ ಸಿಕ್ಕಿದೆ ಇರ್ಲಿಲ್ಲ. 5ನೇ ಮಾಲಿಗೆ ನಡ್ಕೊಂಡ್ ಬಂದಿದ್ದೇನೆ ನಾನು. ಬೆಸ್ಟ್ ಆದ ಇಂಪ್ರೂವ್ಮೆಂಟ್ ಅನ್ನ. ಹೌದೌದು, ಅಷ್ಟವರೆಗೆ ಇಂಪ್ರೂವ್ ಆಗಿದೆ ನನಗೆ. ಮೊನ್ನೆ ಮಂಗಳವಾರ ರಿಪೋರ್ಟ್ ಸಿಕ್ತು. ರಿಪೋರ್ಟ್ ನಲ್ಲಿ ನನಗೆ ಗುಣ ಆಗಿದೆ ಅಂತ ಹೇಳಿ ರಿಪೋರ್ಟ್ ನಲ್ಲಿ ಬಂದಿದೆ. ಅದು ಒಂದು ಸಂತೋಷವೇ. ಫಿಸಿಯೋಥೆರಪಿ ಬಂದ ತಕ್ಷಣ ನನಗೆ ಫಿಸಿಯೋಥೆರಪಿ ಕೊಟ್ಟರು. ಅದರಲ್ಲಿ 10 ದಿವಸ ಫಿಸಿಯೋಥೆರಪಿಯಲ್ಲಿ ನನಗೆ ನಿದ್ರೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈಗಲೂ ನಿದ್ರೆ ರಾತ್ರಿ ಮಲಗಿದ್ರೆ ಬರ್ತದೆ. ಮತ್ತೆ ಎಲ್ಲರೂ ಆಸ್ಪತ್ರೆಗೆ ಹೋಗಿ ಖರ್ಚು ಮಾಡೋದು ಬಿಟ್ಟು ದಿನ ಸರಕೆಗೆ ಬನ್ನಿ, ಸರಕೆಯಲ್ಲಿ ಒಳ್ಳೆ ಗುಣ ಸಿಗ್ತದೆ, ನನಗೂ ಸಿಕ್ಕಿದೆ ನಿಮಗೂ ಸಿಕ್ಕಲಿ ಅಂತೇಳಿ ಖರ್ಚು ಮಾಡೋದು ಬಿಟ್ಟು ಇಲ್ಲಿಗೆ ಬನ್ನಿ, ದಿನ ಬನ್ನಿ, ನಿಮಗೆ ಒಳ್ಳೇದಾಗ್ತದೆ, ನನಗಾದ ಹಾಗೆ ನಿಮಗೂ ಒಳ್ಳೇದಾಗಬಹುದು ಅಂತೇಳಿ ನನ್ನ ನಂಬಿಕೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.